ನಮಸ್ಕಾರ ಸ್ನೇಹಿತರೆ, BLO ಆ್ಯಪ್ನಲ್ಲಿ ನಾವು ಈಗ EF ಒಂದು ಅಂದರೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಫಿಲ್ ಮಾಡ್ತಾ ಇದ್ದೇವೆ. ಅಂದರೆ ನಾವೀಗ ಈ ವಿಡಿಯೋದಲ್ಲಿ 2002 ಒಂದು ವೋಟರ್ ಲಿಸ್ಟ್ನಲ್ಲಿ ಒಬ್ಬರ ಹೆಸರು ಇದೆ ಮತ್ತು ಪ್ರೆಸೆಂಟ್ 2026 ಒಂದು ವೋಟರ್ ಲಿಸ್ಟ್ನಲ್ಲಿ ಕೂಡ ಅವರ ಒಂದು ನೇಮ್ ಇದೆ. ಈ ರೀತಿ ಏನಪ್ಪ ಅಂದರೆ ಎಪಿಕ್ ಮ್ಯಾಪ್ ಆಗಿರ್ತಕ್ಕಂಥದ್ದು. ಅಂದರೆ 2002ರಲ್ಲಿ ಒಬ್ಬ ವೋಟರ್ ಏನಿದ್ದಾರೆ ಅವರ ಒಂದು ಎಪಿಕ್ ನಂಬರ್ ಏನಿತ್ತು, ಸೇಮ್ 2026 ಒಂದು ಪ್ರೆಸೆಂಟ್ ವೋಟರ್ ಲಿಸ್ಟ್ನಲ್ಲಿಯೂ ಕೂಡ ಸೇಮ್ ಅದೇ ಎಪಿಕ್ ನಂಬರ್ ಇದೆ ಮತ್ತು ಕಂಟಿನ್ಯೂ ಆಗಿರ್ತದೆ. ಸೊ ಇಂಥ ಒಂದು ವೋಟರ್ ಅಥವಾ ಎಲೆಕ್ಟರ್ ಅವರ ಮ್ಯಾಪಿಂಗ್ನಲ್ಲಿ ನಾವು ಎಪಿಕ್ ಮ್ಯಾಪಿಂಗ್ ಅಂತ ಇಲ್ಲಿ ಶೋ ಆಗ್ತಿರ್ತದೆ. ಸೊ ಈ ರೀತಿ ಒಂದು ಎಪಿಕ್ ಮ್ಯಾಪಿಂಗ್ ಇರ್ತಕ್ಕಂತಹ ಎಲೆಕ್ಟರ್ ಅವರ ಒಂದು SIR EF ಫಾರ್ಮನ್ನು ಯಾವ ರೀತಿ ನಾವು ಫಿಲಪ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ನೀವು ನಿಮ್ಮ BLO ಆ್ಯಪ್ನಲ್ಲಿ BLO ಅವರು ಮೊದಲಿಗೆ ಏನು ಮಾಡಿ, BLO ಆ್ಯಪ್ನ ಒಂದು ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಈ ರೀತಿ ನಿಮಗೆ ಹೋಮ್ ಪೇಜ್ ಬರುತ್ತೆ. ಈ ಒಂದು ಹೋಮ್ ಪೇಜಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತಕ್ಕಂಥ ಒಂದು ಮಾಡ್ಯೂಲ್ನ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ನಿಮಗೆ ಇಲ್ಲಿ ಲ್ಯಾಂಗ್ವೇಜನ್ನು ಕೇಳುತ್ತೆ. ಸೊ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡ್ರಿ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ SIR 2026 ಪ್ರೀ ಡ್ರಾಫ್ಟ್ ಅಂತ ಇರ್ತದೆ. ಸೊ ಇಲ್ಲಿ ಕೆಳಗಡೆ ನಿಮಗೆ ಮೆನುಗಳ ಲಿಸ್ಟ್ ಇರುತ್ತದೆ. ಸೊ ಈಗ ನಾವು ಎನಿಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತಾ ಇರೋದ್ರಿಂದ ಈ ಒಂದು ಮೆನುಗಳಲ್ಲಿ ಫಿಲ್ ಎನಿಮರೇಷನ್ ಫಾರ್ಮ್ ಅಂತಕ್ಕಂಥ ಒಂದು ಮೂರನೇ ಮೆನು ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಈಗ ಇಲ್ಲೊಂದು ಸ್ಕ್ಯಾನ್ QR ಕೋಡ್ ಅಂತ ಒಂದು ಬಟನ್ ಬಂದಿದೆ. ನಾನೀಗ ಯಾವ ಒಬ್ಬ ಎಲೆಕ್ಟರ್ ಅವರ ಒಂದು EF ಅಂದರೆ ಅವರ ಒಂದು ಎನಿಮರೇಷನ್ ಫಾರ್ಮನ್ನು ನಾನು ಈಗ ಫಿಲ್ ಮಾಡಬೇಕಾಗಿದೆಯೋ ಅವರ ಒಂದು ಫಿಸಿಕಲ್ ಎನಿಮರೇಷನ್ ಫಾರ್ಮನ್ನು ಈಗ ನಾನು ತೆಗೆದಿಟ್ಕೊಂಡಿದ್ದೇನೆ ಮತ್ತು ಆ ಒಂದು ಫಾರ್ಮನ್ನು ಸ್ಕ್ಯಾನ್ ಮಾಡಲು ಇಲ್ಲಿ ಸ್ಕ್ಯಾನ್ QR ಕೋಡ್ ಬಟನ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಈಗ QR ಕೋಡ್ ಮಾಡಬೇಕು ಅಂದರೆ ಓಪನ್ ಆಯಿತು ಮತ್ತು ನಾನು ಆ ಒಂದು ಫಾರ್ಮ್ನಲ್ಲಿ ಇರ್ತಕ್ಕಂತಹ ಎನಿಮರೇಷನ್ ಫಾರ್ಮಲ್ಲಿ ಇರ್ತಕ್ಕಂತಹ QR ಕೋಡ್ ಮೇಲೆ ಈಗ ಈ ಒಂದು ಕ್ಯಾಮ್ರಾನು ಒಯ್ತಿದ್ದಂಗೆ ಅದು ಅದರ ಹತ್ರ ತಗೋತಿದ್ದಂಗೆ ಏನಾಯಿತು, ಇಲ್ಲಿ ಎಪಿಕ್ ನಂಬರ್ ಬಂತು, ಕೆಳಗಡೆ ಎಲೆಕ್ಟರ್ ನೇಮ್, ಎಪಿಕ್ ನಂಬರ್ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಅಂತ ಈ ಒಬ್ಬ ಎಲೆಕ್ಟರ್ ಅವರ ಡೀಟೇಲ್ಸ್ ಎಲ್ಲ ಪೆಚ್ ಆಯಿತು. ಎಪಿಕ್ ಮ್ಯಾಚ್ಡ್ ಅಂತ ಇದೆ ಮತ್ತು ಇಲ್ಲಿ 3 ಬಟನ್ಸ್ ಇದೆ. ಎಪಿಲ್ ಫಾರ್ಮ್, ಮಾರ್ಕ್ ಅನ್ಕಲೆಕ್ಟಬಲ್, ವ್ಯೂ ಮೊಬೈಲ್ ನಂಬರ್ ಅಂತ ಇದೆ. ನಾನೀಗ ಈ ಎಪಿಕ್ ಮ್ಯಾಚ್ಡ್ ಆಗಿರುವಂತಹ ಒಬ್ಬ ಎಲೆಕ್ಟರ್ ಅವರ ಒಂದು ಎನಿಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತಾ ಇರೋದ್ರಿಂದ ಫಿಲ್ ಫಾರ್ಮ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕರೆಂಟ್ ಇರೋಲ್ ಡೀಟೇಲ್ಸ್ ಆ್ಯಸ್ ಆಫ್ 2025 ಅಂತ ಇಲ್ಲಿ ಏನಾಗ್ತಿರ್ತದೆ, ನಿಮ್ಗೊಂದು ಫಿಸಿಕಲ್ ಎಪಿಕ್ ಫಾರ್ಮ್ನಲ್ಲಿ ಒಂದು ಗಣತಿ ನಮೂನೆಯಲ್ಲಿ ಮೊದಲ ಒಂದು ಭಾಗದಲ್ಲಿ ಏನೊಂದು ಪ್ರೆಸೆಂಟ್ ವೋಟರ್ ಲಿಸ್ಟ್ನ ಡೀಟೇಲ್ಸ್ ಏನು ಈ ಒಬ್ಬ ಎಲೆಕ್ಟರ್ಗೆ ಶೋ ಆಗ್ತಿರ್ತದೆ, ಸೇಮ್ ಇಲ್ಲಿಯೂ ಕೂಡ ಅದೇ ಶೋ ಆಗ್ತಿರ್ತದೆ. ಸೊ ಇಲ್ಲಿ ಮತ್ತೆ 2 ಮೇಲ್ಗಡೆ ಬಟನ್ ಇದಾವೆ ನೋಡ್ರಿ, BLO ಮ್ಯಾಪ್ಡ್, ಸಿಸ್ಟಮ್ ಸಜೆಸ್ಟೆಡ್ ಸರ್ಚ್ ಅಂತ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ BLO ಮ್ಯಾಪ್ಡ್ ಅಂತ ಇಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೆಲ್ಫ್ ಡೀಟೇಲ್ಸ್ ಅಂತ ಇದೆ ಮತ್ತು ಇಲ್ಲಿ ಒಂದು ರೆಡ್ ಕಲರ್ನಲ್ಲಿ ನೋಟ್ ಕೂಡ ಕೊಟ್ಟಿರುತ್ತಾರೆ. If you don't agree with search results, you may search using state AC part serial number of or search by location family ಅಂತ ಇರ್ತದೆ. ಈಗ ನೀವು ಇದು ಯಾವ ರೀತಿ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ನಾವು ಎಪಿಕ್ ಮ್ಯಾಪ್ಡ್ ಆಗಿರ್ತಕ್ಕಂತಹ ಎಲೆಕ್ಟರ್ ಅವರ ಒಂದು ಎನಿಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡ್ತಾ ಇರೋದ್ರಿಂದ ಸೊ ಇದೀಗ ಬೇಡ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೇಮ್ ಎಕ್ಸಿಸ್ಟ್ಸ್ ಇನ್ ಲಾಸ್ಟ್ SIR ಎಲೆಕ್ಟ್ರಲ್ ರೋಲ್ 2002. ಇಲ್ಲಿ ಏನೊಬ್ರು ಎಲೆಕ್ಟರ್ ಇದ್ದಾರೆ. ಸೊ ಇವರ ಒಂದು ಏನಪ್ಪ ಅಂದರೆ 2002ರಲ್ಲಿ ಇರುವಂಥ ಡೀಟೇಲ್ಸ್ ಎಲ್ಲ ನಾವಿಲ್ಲಿ ನೋಡ್ಬೋದಾಗಿರುತ್ತದೆ. ನೇಮ್ ಎಲೆಕ್ಟರ್, ನೇಮ್ ಇನ್ ಲಾಸ್ಟ್ SIR ಅಂತ ಇದೆ ಇಲ್ಲಿ ಬಲ್ಗಡೆ. ಅದೇ ರೀತಿ ಎಡಗಡೆ ಏನಿದೆ, ನೇಮ್ ಇನ್ ಕರೆಂಟ್ ರೋಲ್, ಈ ರೋಲ್ ಅಂತ ಇದೆ. ಸೊ ಎರಡರಲ್ಲಿಯೂ ಕೂಡ ಇವರ ಒಂದು ನೇಮ್ ಸೇಮ್ ಟು ಸೇಮ್ ಇದೆ ಮತ್ತು ಇಲ್ಲಿ ಕೆಳಗಡೆ ಏನಿದೆ ಇವರ ಒಂದು ಡೀಟೇಲ್ಸ್ ಇರ್ತದೆ. ವ್ಯೂ ಆ್ಯಂಡ್ ವೆರಿಫೈ ಅಂತ ಇರ್ತದೆ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ಗಳಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಬೇಕಾಗಿದ್ರೆ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಕೂಡ ಮಾಡ್ಕೋಬಹುದು ಮತ್ತು ಸರಿಯಾಗಿದ್ದರೆ ಇಲ್ಲಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತಕ್ಕಂಥ ಪರ್ಪಲ್ ಕಲರ್ ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಅಲರ್ಟ್ ಅಂತ ಪಾಪಲ್ಲಿ ಬರುತ್ತೆ ಮತ್ತು ಇಲ್ಲಿ ನಿಮಗೆ Do you want to enter the details of the relative of the elector ಅಂತ ಇರ್ತದೆ. ಸೊ ಇಲ್ಲಿ
ನಾನು ಏನು ಮಾಡ್ತೇನೆ, ನೋ ಅಂತ ಕೊಡ್ತೇನೆ. ಯಾಕೆ ಅಂದರೆ ಇವರ ಒಂದು ಎಪಿಕ್ ಮ್ಯಾಪ್ ಆಗಿರುವುದರಿಂದ ಇವರ ರಿಲೇಟಿವ್ ಅವರ ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಸೊ ನಾನಿಲ್ಲಿ ನೋ ಅಂತ ಕೊಡ್ತೇನೆ. ನೋ ಅಂತ ಕೊಟ್ಟಾಗ ನಮ್ಗೆ ಇಲ್ಲಿ ಡೀಟೇಲ್ಸ್ ಆಫ್ ದಿ ಎಲೆಕ್ಟರ್ ಇನ್ ದಿ ಎಲೆಕ್ಟ್ರಲ್ ರೋಲ್ ಆಫ್ ದಿ ಲಾಸ್ಟ್ SIR ಅಂತ ನೋಡ್ಬೋದು. ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಇರುವಂತೆ ಏನಾಗುತ್ತೆ, ಇವರ ಒಂದು ಡೀಟೇಲ್ಸ್ ಶೋ ಆಗ್ತಿರುತ್ತೆ. ಮತ್ತು ಡೀಟೇಲ್ಸ್ ಆಫ್ ದಿ ಎಲೆಕ್ಟರ್ ಇನ್ ದಿ ಎಲೆಕ್ಟ್ರಲ್ ರೋಲ್ ಆಫ್ ದಿ ಲಾಸ್ಟ್ SIR ಅಂತ 2002 ಒಂದು ಮತದಾರರ ಪಟ್ಟಿಯಲ್ಲಿ ಈ ಒಬ್ಬ ಎಲೆಕ್ಟರ್ ಅವರ ಒಂದು ನೇಮ್, ಎಪಿಕ್ ನಂಬರ್, ರಿಲೇಟಿವ್ ನೇಮ್, ರಿಲೇಶನ್ಶಿಪ್, ಸ್ಟೇಟ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೇಮ್ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್, ಅದರಲ್ಲಿ ಪಾರ್ಟ್ ನಂಬರ್ ಮತ್ತು ಆ ಪಾರ್ಟ್ ನಲ್ಲಿ ಈ ಒಬ್ಬ ವೋಟರ್ ಅವರ ಸೀರಿಯಲ್ ನಂಬರ್ ನಿಮ್ಗೆ ಇಲ್ಲಿ ಶೋ ಆಗ್ತಿರುತ್ತೆ. ಇನ್ನು ಜನರಲ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಫಿಸಿಕಲ್ ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಕೊನೆಯ ಭಾಗದಲ್ಲಿ ನೀವು ವೋಟರ್ ಅಥವಾ ಎಲೆಕ್ಟರ್ ಅವರ ಒಂದು ಡೇಟ್ ಆಫ್ ಬರ್ತ್ ಆಗಿರಬಹುದು, ಆಮೇಲೆ ಅವರ ಒಂದು ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಮತ್ತು ಎಲೆಕ್ಟರ್ ಅವರ ಫಾದರ್ ಎಪಿಕ್ ನಂಬರ್ ಮತ್ತು ಫಾದರ್ ಅವರ ನೇಮ್, ಮದರ್ ಎಪಿಕ್ ನಂಬರ್, ಮದರ್ ನೇಮ್ ಮತ್ತು ಸ್ಪೌಸ್ ಅಥವಾ ಸಂಗಾತಿಯವರ ಒಂದು ಎಪಿಕ್ ನಂಬರ್ ಮತ್ತು ಸ್ಪೌಸ್ ನೇಮ್ ಡೀಟೇಲ್ಸ್ ಎಲ್ಲ ಏನು ನಾವು ಫಿಲ್ ಮಾಡಿರ್ತೇವೆ, ಸೇಮ್ ಅದೇ ಒಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಅಪ್ಲೋಡ್ EF ಆ್ಯಂಡ್ ಫೋಟೋ ಅಂತ ಇರ್ತದೆ. ಸೊ ಮೊದಲಿಗೆ ನೀವು EF ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಅಪ್ಲೋಡ್ ಮಾಡಬೇಕು. ಎನ್ಯುಮರೇಷನ್ ಫಾರ್ಮ್ ಅನ್ನು ಅಪ್ಲೋಡ್ ಮಾಡಲು ಇಲ್ಲಿ ಅಪ್ಲೋಡ್ ಪೇಜ್ 1 ಅಂತ ಇರ್ತದೆ, ಕೆಳಗಡೆಗೆ ಚೂಸ್ ಫೈಲ್ ಅಂತ ಬಟನ್ ಇರ್ತದೆ. ಇಲ್ಲಿ ಚೂಸ್ ಫೈಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಿಮ್ಗೆ ಏನಾಗುತ್ತೆ, ನಿಮ್ಮ BLO ಆ್ಯಪ್ ನಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಪ್ಚರ್ ಫೋಟೋ ಅಂತ ಇರ್ತದೆ. ಸೊ ನೀವು ಆಡ್ ಫೋಟೋ, ಕ್ಯಾಪ್ಚರ್ ಫೋಟೋ ಅಂತ ಇರ್ತದೆ. ಕ್ಯಾಪ್ಚರ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನೀವು ಫಿಲ್ ಮಾಡಿ ಇಟ್ಟುಕೊಂಡಿರ್ತಕ್ಕಂತಹ ಎನ್ಯುಮರೇಷನ್ ಫಾರ್ಮ್ ನ ಒಂದು ಫೋಟೋವನ್ನು ತೆಗೀರಿ. ಇಲ್ಲಿ ಕ್ಯಾನ್ಸಲ್ ಓಕೆ ಅಂತ ಇರ್ತದೆ. ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನ ಸರಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಇಲ್ಲಿ ಬಲಗಡೆ ಟಾಪ್ ಅಲ್ಲಿ ಏನೋ ಒಂದು ರೈಟ್ ಮಾರ್ಕ್ ಇರ್ತದೆ, ಅದನ್ನ ನೀವು ಕ್ಲಿಕ್ ಮಾಡಿ. ಪೇಜ್ 1 ಅಪ್ಲೋಡ್ ಆದ್ಮೇಲೆ ಅದು ಇಲ್ಲಿ ಕೆಳಗಡೆ ನಿಮಗೆ ಶೋ ಆಗ್ತಿರುತ್ತೆ. ಅಪ್ಲೋಡ್ ಪೇಜ್ 2 ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚರ್ ಫೋಟೋ ಬಟನ್ ಕ್ಲಿಕ್ ಮಾಡಿ. ಕ್ಯಾಮ್ರಾ ಓಪನ್ ಆಯ್ತು. ಈಗ ಪೇಜ್ 2 ಫೋಟೋವನ್ನ ನೀವು ಕ್ಯಾಪ್ಚರ್ ಮಾಡಿ. ಕ್ಯಾನ್ಸಲ್ ಓಕೆ ಬಟನ್ಗಳಿರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನ ಸರಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಲಗಡೆ ಟಾಪ್ ಅಲ್ಲಿ ಏನೋ ಒಂದು ರೈಟ್ ಬಟನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ಏನಾಗುತ್ತೆ, ಬ್ಯಾಕ್ ಪೇಜ್ ನ ಒಂದು ಫೋಟೋ ಅಪ್ಲೋಡ್ ಆಗಿರುತ್ತೆ. ಮತ್ತು ಇಲ್ಲಿ ಅಪ್ಲೋಡ್ ನ್ಯೂ ಫೋಟೋ ಆಫ್ ದಿ ಎಲೆಕ್ಟರ್ ನಲ್ಲಿ ಇಲ್ಲಿ ನೀವು ಅಪ್ಲೋಡ್ ಆರ್ ಕ್ಲಿಕ್ ಫೋಟೋ ಅಂತ ಏನಿರ್ತದೆ, ಇಲ್ಲಿ ನೀವು ಎಲೆಕ್ಟರ್ ಅವರ ಫೋಟೋವನ್ನು ಅಪ್ಲೋಡ್ ಮಾಡುವುದಕ್ಕಾಗಿ ಕ್ಲಿಕ್ ಆರ್ ಅಪ್ಲೋಡ್ ಕ್ಲಿಕ್ ಫೋಟೋ ಬಟನ್ ಕ್ಲಿಕ್ ಮಾಡಿ. ಈಗ ಕ್ಯಾಪ್ಚರ್ ಫ್ರಮ್ ಫ್ರಂಟ್ ಕ್ಯಾಮ್ರಾ, ಕ್ಯಾಪ್ಚರ್ ಫ್ರಮ್ ಬ್ಯಾಕ್ ಕ್ಯಾಮ್ರಾ ಅಂತ ಇರ್ತದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಒಂದು ಪರ್ಪಲ್ ಕಲರ್ ಬಟನ್ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.